ಇಷ್ಟೊಂದು ದೇವರುಗಳಿಗೆ ಹೇಳೋದಕ್ಕೆ ಏನಿದೆ? ದೇವರು ಕಣ್ಣು ಮುಂದೆ ಕಾಣಿಸೋದೇ ಇದೇ ದೇವರುಗಳು ನಿಜವಾಗ್ಲು. ಹೇಳ್ಬೇಕು ಅಂದ್ರು. ನನಗೆ ಯಾವಾಗ್ಲೂ ಅನ್ನಿಸ್ತು, ತುಂಬಾ ಸಾಹೇಬ್ರು ಮಾತಾಡ್ಕೊಂಡ್ ಬಂದ್ವಿ ನಾವು, ಅದೆಲ್ಲ ವಿಷಯಗಳು ಹೇಳ್ಬೇಕು, ಏನೋ ಕಟ್ ಆಗ್ತಾ ಇದೆ. ಏನಂದ್ರೆ ನಿಮ್ ಮನೆ ಅಪ್ಪ ಅಮ್ಮ ಒಳ್ಳೆ ವಿಷಯನೇ ಹೇಳಿರ್ತಾರೆ, ಓದ್ದಾಗ ಲೆಕ್ಚರರ್ ಒಳ್ಳೆ ವಿಷಯನೇ. ಅಲ್ವಾ? ಎಲ್ಲ ಒಳ್ಳೆ ವಿಷಯನೇ ಹೇಳಿರ್ತಾರೆ. ನಾವ್ ಎಷ್ಟು ತಗಂತೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಎಲ್ಲದಕ್ಕಿಂತ ಒಂದು ವಿಷಯ ಹೇಳ ನಾನು, ನೀವು ಯಾರು ಏನ್ ಹೇಳಿದ್ರು ಕೂಡ ನಿಮ್ಮೊಳಗೊಬ್ಬ ಇದ್ದಾನೆ, ನಿಮ್ಮೊಳಗೊಬ್ಬ ಹುಡುಗಿ ಇದ್ದಾಳೆ, ನಿಮ್ಮೊಳಗೊಬ್ಬ ಇದ್ದಾನೆ. ಅವ್ರ ಜೊತೆ ಜಾಸ್ತಿ ಮಾತಾಡಿ. ನೀವು ನಿಮ್ಮೊಳಗಡೆ ಒಂದು ಆತ್ಮ ಇದೆಯಲ್ಲ, ಅದು ಪರಮಾತ್ಮ, ಅದಕ್ಕೆ ಮಾತಾಡ್ತಾನೆ ಇರುತ್ತೆ. ಯಾರ ಮಾತು ಕೇಳಕ್ ಬೇಕಾಗಿಲ್ಲ. ನಿಮ್ಮೊಳಗೊಂದು ಆತ್ಮ ಇದೆ, ಅದನ್ನ ಮಾತಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೊಂಬಾರ ಸರ್ ಇಲ್ಲಿ ನಿಂತಿರೋರೆಲ್ಲ. ಯಾಕಂದ್ರೆ ಮೇಲ್ ನಿಂತಿರೋಲ್ಲ ಅವಳು ಹೇಳ್ತಾರೆ ಹಿಂಗ್ ಹೇಳ್ತೀವಿ ಇದನ್ನ ಕೇಳಿ ಅಂತ. ನಾನು ಹೇಳ್ತೀನಿ, ಯಾರ ಮಾತು ಕೇಳಬೇಡಿ, ನಿಮ್ಮ ಮಾತು ನೀವು ಕೇಳಿ. ನಿಜ ಹೇಳ್ತೀನಿ, ನಿಮ್ಮೊಳಗಡೆ ಅದ್ಭುತವಾದ ಶಕ್ತಿ ಇದೆ. ನಿಮ್ಮೊಳಗೊಬ್ಬ ನಾಯಕ ಇದ್ದಾನೆ, ನಿಮ್ಮೊಳಗೊಬ್ಬ ಲೀಡರ್ ಇದ್ದಾನೆ, ನಿಮ್ಮೊಳಗೆ ಎಲ್ಲವೂ ಇದೆ. ಬಟ್ ನಮ್ಮಂತವ್ರು ಸರ್ಪ್ರೈಸ್ ಮಾಡಿ ಇರಪ್ಪ, ನಾನು ಹೇಳ್ತೀನಿ ಒಂದು ನಿಮಿಷ ರೇ ಸುಮ್ಮನೆ ಇರೋ ಅಂತ ಹಿಂಗ್ ಕೂರಿಸಿರ್ತೀನಿ. ನಿಮ್ಮೊಳಗಿರೋ ಒಬ್ಬೊಬ್ಬ ಎದ್ಬಿಟ್ರೆ ಅದ್ರ ಕಥೆನೇ ಬೇರೆ. ನಿಮ್ಮ ಜೀವನ ನೀವೇ ಕಟ್ಕೊಂತೀರಾ, ನಿಮ್ಮ ಎಲ್ಲ ಪರಿಹಾರ ನೀವೇ ಕಂಡಿಡ್ಕೊಂತೀರಾ. ಎಲ್ಲದಕ್ಕೂ ನಿಮ್ಮೊಳಗೆ ಆನ್ಸರ್ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ನಾನು ಹೇಳ್ಬಲ್ಲೆ, ನೀವು ಗ್ರೇಟ್. He is God. You are great. ನಾನು ಫಸ್ಟ್ ಸಿನಿಮಾ ಹೇಳಿದ್ದು ಅದೇ, ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್ ಅಂತ.